ಹಲೋ ಹಾಯ್ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಸುಮ್ಮನೆ ಹೇಳ್ತಿದ್ದೀನಿ. ಫೀವರ್ ಇದೆ, ಗಂಟಲು ಪೇಯ್ನ್ ಇದೆ, ಅದಕ್ಕೆಲ್ಲ ಟ್ಯಾಬ್ಲೆಟ್ಸ್ ತೊಗೊತಿದ್ದೀನಿ. ಇವತ್ತು ಮೇಯ್ನ್ ದರ್ಶನ ಮಾಡಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ. ಯಾವುದು ಅಂದರೆ ಅದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತಮ್ಲೈನಲ್ಲಿ ನೋಡಿರ್ತೀರ, ಕೇದಾರನಾಥ ಸ್ವಾಮಿ ದರ್ಶನನ ಇವತ್ತು ಮಾಡಿಸ್ತಿದ್ದೀನಿ. ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ವೇ ಬಂದುಬಿಟ್ಟು ಕುದುರೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ನನಗೆ ಫುಲ್ಲು ಫೀವರ್ ಇದೆ. ಇಲ್ಲಿ ಹೇಗಿರುತ್ತೆ ವೆದರು ಅಂದರೆ ತುಂಬ ಹಾಟ್ ಇರುತ್ತೆ, ಇಲ್ಲ ತುಂಬ ಎಕ್ಸ್ಟ್ರೀಮ್ ಕೋಲ್ಡ್ ಇರುತ್ತೆ, ಆ ಥರ ಇರುತ್ತೆ ವೆದರು. ಸೊ ಸ್ವಲ್ಪ ಹೆಲ್ತ್ ಬಗ್ಗೆ ನೋಡಿಕೊಂಡು ನಾವು ಈ ಟ್ರಿಪ್ನ ಮುಗಿಸ್ಬೇಕಾಗಿದೆ. ನಮಗೆ ಹೇಳಿರೋಂಥ ಟೈಮ್ ಬಂದುಬಿಟ್ಟು 2 o'clock ಹೇಳಿದರು. ನಾವು 1:30ಗೆ ರೆಡಿ ಆಗಿಬಿಟ್ಟಿದ್ದೀವಿ. ಮಿಡ್ನೈಟ್ 1:30ಗೆ ನಾನು ಹೇಳ್ತಾ ಇರೋದು. ಇದಾದಮೇಲೆ ಕೆಲವು ಥಿಂಗ್ಸ್ಗಳನ್ನ ಕ್ಯಾರಿ ಮಾಡಿ, ಅಲ್ಲಿ ತುಂಬ ಕೋಲ್ಡ್ ಇರುತ್ತೆ ಮತ್ತು ಮಳೆನೂ ಬರ್ತಾ ಇದೆ ಅಂತ ಗೊತ್ತಾಯಿತು. ಸೊ ಅದಕ್ಕೆ ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಕ್ಯಾರಿ ಮಾಡ್ಕೊಂಡಿದ್ದೀವಿ. ನಾವಿವಾಗ ಇರೋವಂಥ ಪ್ಲೇಸ್ ಬಂದುಬಿಟ್ಟು ಸೀತಾಪುರ್ ಅಂತ. ಇಲ್ಲಿಂದ ನಮಗೆ ನಮ್ಮ ವೆಹಿಕಲ್ ಬರೋದಿಲ್ಲ, ಬೇರೆ ಒಂದು ವೆಹಿಕಲ್ನ ನಾವು ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕಾಗತ್ತೆ. ಅಲ್ಲಿಂದ ಹೋಗಾದ್ಮೇಲೆ ನಾವು ಕುದುರೆ ಇರಬೇಕಾಗತ್ತೆ. ಈ ಥರ ಇದೆ ನಮ್ಮದು. ಹುಷಾರಿರುತ್ತೋ ಬಿಡುತ್ತೋ, ಕಂಟೆಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡಾದ್ಮೇಲೆ ಕಂಟೆಂಟ್ ಮಾಡ್ತೀನಿ. ನಿಮಗೋಸ್ಕರ ಹೇಗಿರುತ್ತೆ ರೂಟು ಏನು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೀತಾಪುರಿಂದ ಸೋನ್ಪ್ರಯಾಗ್ಗೆ ಹೋಗಬೇಕು. ಸೋನ್ಪ್ರಯಾಗಲ್ಲಿ ತುಂಬ ಮಳೆ ಬರ್ತಾ ಇತ್ತು. ಇದಾದಮೇಲೆ ಇಲ್ಲಿಂದ ನಾವು ಇನ್ನೊಂದು ವೆಹಿಕಲ್ ತೊಗೊಂಡು ಗೌರಿಕುಂಡ್ಗೆ ಹೋಗ್ತಾ ಇದ್ದೀವಿ. ಅಲ್ಲೂ ಸಹ ತುಂಬ ಮಳೆ ಬರ್ತಾ ಇತ್ತು. ನೀವು ನೋಡ್ತಾ ಇರ್ಬೋದು ರೂಟ್ ಹೇಗಿದೆ ಅಂತ. ಇದಾದಮೇಲೆ ನಾವು ಗೌರಿಕುಂಡ್ಗೆ ಹೋದ್ವಿ. ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಹೇಗೋ ಒಂದು ಸರ್ಕಸ್ ಮಾಡಿ ನಾವು ಒಂದು ಕುದುರೆನ ತೊಗೊಂಡ್ವಿ. ಅಂದರೆ ಇಲ್ಲಿ ಗೋಡ ಅಂತ ಹೇಳ್ತಾರೆ. ಆ ಗೋಡನ ನಾವು ರೆಂಟ್ಗೆ ತೊಗೊಂಡ್ವಿ. ಇಲ್ಲಿ ಫಸ್ಟ್ ಟೈಮ್ ನಾನು ಕುದುರೆ ಮೇಲೆ ಹೋಗ್ತಾ ಇರೋದು. ಅದು ಇಷ್ಟೊಂದು ಕಿಲೋಮೀಟರ್ಸು. ಕುದುರೆ ಮೇಲೂ ಹೋಗೋಕ್ಕಾಗಲ್ಲ, ನೆಡ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋರು, ಅಂದರೆ ಏಜ್ ಆಗಿರೋರು ಹೆಲಿಕಾಪ್ಟ್ರು ಬುಕ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಆದರೆ ಈ ಥರ ಹೋಗೋದೇ ಒಂದು ಮಜಾ ಇರುತ್ತೆ. ಯಾಕಂದರೆ ಸುತ್ತ ಪ್ರಕೃತಿ ಇರುತ್ತೆ, ಫಾಲ್ಸ್ಗಳು ಬೀಳ್ತಿರುತ್ತೆ. ಅದನ್ನೆಲ್ಲ ನೋಡಿಕೊಂಡು ನಾವು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಈ ಕೇದಾರ್ನಾಥ್ ಜರ್ನಿ ಯಾಕೆಷ್ಟು ಸುಂದರವಾಗಿರುತ್ತೆ ಅಂತ ನೋಡೋದಾದರೆ, ತುಂಬ ಹತ್ತಿರದಲ್ಲೇ ಸ್ನೋ ಮೌಂಟೇನ್ಸ್ ಎಲ್ಲ ಕಾಣ್ತಾ ಇರುತ್ತೆ ನಮಗೆ. ನಾವಿಲ್ಲಿ ಬ್ಯಾಂಗ್ಳೂರಲ್ಲಿ ಅದೆಲ್ಲ ನೋಡೋಕ್ಕೆ ಚಾನ್ಸೇ ಇಲ್ಲ. ಸೊ ನಾವು ಅಲ್ಲಿ ನೋಡಿದಾಗ ನಮಗೇನೋ ಒಂಥರ ಎಕ್ಸೈಟ್ ಆಗಿಬಿಡ್ತೀವಿ. ಆದರೆ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋರು ತುಂಬ ಪ್ರಿಕಾಷನ್ಸ್ ತೊಗೊಂಡು ಹೋಗಬೇಕು. ಯಾಕಂದರೆ ಅಲ್ಲಿ ಕ್ಲೈಮೇಟ್ ತುಂಬಾ ಚೇಂಜಸ್ ಆಗ್ತಿರುತ್ತೆ. ಬಿಸಿಲು ಬಂದರೆ ಒಂದು ಸ್ವಲ್ಪ ಹೊತ್ತಿಗೆ ಮಳೆ ಬರುತ್ತೆ, ಒಂದು ಸ್ವಲ್ಪ ಹೊತ್ತಿಗೆ ಸ್ನೋಫಾಲ್ ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ, ಆ ಥರ ಇರುತ್ತೆ. ಸೊ ನೋಡಿಕೊಂಡು ಜಾಕೆಟ್ಸ್ ಆಗಿರ್ಬೋದು, ರೈನ್ ಕೋಟ್ ಆಗಿರ್ಬೋದು ತೊಗೊಂಡು ನಾವು ಹೋಗಬೇಕಾಗತ್ತೆ. ಇಲ್ಲೇ ನಾವು ಹೋಗ್ತಾ ಆನ್ ದ ವೇ ನಮಗೆ ಈ ಥರ ಐಸ್ ಎಲ್ಲ ಇರೋದು ನಾವಿಲ್ಲಿ ನೋಡ್ಬೋದು ತುಂಬ ಹತ್ತಿರದಿಂದ. ನಾವಿಲ್ಲಿ ಬೇಕಿದ್ದರೆ ಜರ್ನಿನ ಸ್ಟಾಪ್ ಮಾಡಿ ಫೋಟೋಶೂಟೆಲ್ಲ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ತುಂಬ ಜನ ಇಲ್ಲಿ ಫೋಟೋಶೂಟ್ ಮಾಡ್ಕೊತಾ ಇದ್ದರು. ನಾನಿಲ್ಲಿ ಫೋಟೋಶೂಟ್ ಅಂತ ಏನು ಮಾಡ್ಕೊಳ್ಳಿಲ್ಲ, ಹಾಗೇ ವಿಡಿಯೋ ಮಾಡಿಕೊಂಡೆ. ನನಗೆ ಎಷ್ಟು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗತ್ತೆ ಅಷ್ಟು ನಾನು ನಿಮಗೆ ತೋರಿಸ್ಬೇಕು ಅಂತ ಇಲ್ಲಿ ವಿಡಿಯೋನ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು 6 feet ಐಸು ಗಟ್ಟಿ ಆಗಿಬಿಟ್ಟು ಒಂದು ಗೋಡೆ ಥರ ಇಲ್ಲಿ ಕ್ರಿಯೇಟ್ ಆಗಿಬಿಟ್ಟಿದೆ. ಹಬ್ಬ ಕೊನೆಗೂ ನಾವು ನಂದಿ ಬೇಸ್ ಕ್ಯಾಂಪ್ನ ತಲುಪಿದ್ವಿ. ಇಲ್ಲಿಂದ ಮೌಂಟೇನ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇದೇ ನೋಡಿ ನಮ್ಮ ಕೇದಾರೇಶ್ವರ ಟೆಂಪಲ್ಲು. ತುಂಬ ಕ್ರೌಡ್ ಇತ್ತು ಮಾತ್ರ, ಎಲ್ಲೆಲ್ಲಿ ನೋಡಿದ್ರು ಜನ ಇದ್ದರು. ದೇವಸ್ಥಾನ ಸುತ್ತಲೂ ನೋಡ್ಕೊಂಡು ಬರೋಣ ಬನ್ನಿ. ಬೇರೆ ಬೇರೆ ಥರ ವೇಷ ಹಾಕ್ಕೊಂಡಿರೋ ಅಂಥ ಸಾಧು ಸಂತರುಗಳನ್ನ ಇಲ್ಲಿ ನಾವು ನೋಡ್ಬೋದು. ತುಂಬ ಅಂದರೆ ಒಬ್ರಿಗಿಂತ ಒಬ್ಬರು ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇರ್ತಾರೆ ಅವರ ವೇಷಭೂಷಣಗಳಲ್ಲಿ. ಈ ಒಂದು ಬಂಡೆಗೆ ಭೀಮನ ಬಂಡೆ ಅಂತ ಹೇಳ್ತಾರೆ. 2013ನಲ್ಲಿ ಪ್ರವಾಹ ಆದಾಗ ಈ ಬಂಡೆ ತಡೀತು ಪ್ರವಾಹನ ಅಂತ ಹೇಳ್ತಾರೆ. ಟೆಂಪಲ್ ಬ್ಯಾಕ್ ಸೈಡೇನೆ ಒಂದು 200 ಮೀಟರ್ ಅಂತರದಲ್ಲಿ ನಮಗೆ ಶಂಕರಾಚಾರ್ಯರ ಸಮಾಧಿ ಸಹ ನೋಡ್ಬೋದು. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಲ್ವಾ, ಇದೇನೆ. ಇದಾದಮೇಲೆ ಇಲ್ಲಿಂದ 1 ಕಿಲೋಮೀಟರಲ್ಲಿ ನಮಗೆ ಭೈರವನಾಥ ಟೆಂಪಲ್ ಇರುತ್ತೆ. ಇದನ್ನು ಕ್ಷೇತ್ರಪಾಲಕ ಅಂತ ಸಹ ಕರೀತಾರೆ. ಇದಕ್ಕೆ ಯಾವುದೇ ಗುಡಿ ಇಲ್ಲ. ಇಲ್ಲಿಂದ ವ್ಯೂ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಮೌಂಟೇನ್ಸ್ ಎಲ್ಲ ತುಂಬ ಹತ್ತಿರದಲ್ಲೇ ಕಾಣುತ್ತೆ ನಮಗೆ ದರ್ಶನದ ಟೋಕನ್ ಟೈಮಿಂಗ್ಸ್ ಬಂದು ನೈಟ್ ಸಿಕ್ಕಿದ್ರಿಂದ ನಾವು ನೈಟ್ ದರ್ಶನನ ಮಾಡ್ಕೊಂಡ್ವಿ. ಒಳಗೆ ಕ್ಯಾಮ್ರಾ ಅಲೋ ಇಲ್ಲದೆ ಇರೋ ಕಾರಣ ನಾನು ಫೋಟೋನ ಹಾಕಿರ್ತೀನಿ ಅಷ್ಟೇ, ಅಲ್ಲೇ ದರ್ಶನನ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ತುಂಬ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.